ಕೆರೆಗಳನ್ನ ಉಳಿಸಿ ಅಂತರ್ಜಲ ರಕ್ಷಿಸಿ ಅಂತ ಹೇಳೋ ಸರ್ಕಾರ ಮಂಗಳೂರಲ್ಲಿ ಮಾತ್ರ ಕೆರೆಗಳನ್ನ ಮೃತ್ಯುಕೂಪವನ್ನಾಗಿ ಮಾಡಿದೆ. ನಗರದ ಸಪ್ತ ಕೆರೆಗಳು ಈಗ ರೋಗ ರುಜಿನಗಳ ಆವಾಸ ಸ್ಥಾನವಾಗಿದೆ. ನಗರದಲ್ಲಿನ ಕೊಳಚೆ ನೀರು ಧಾರ್ಮಿಕ ಮಹತ್ವವುಳ್ಳ ಕೆರೆಗಳನ್ನ ಸೇರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮಂಗಳೂರಲ್ಲಿ ಮೃತ್ಯುಕೂಪವಾದ ಕೆರೆಗಳು, ತ್ಯಾಜ್ಯ ಮಲಿನದಿಂದ ಜೀವತೆತ್ತ ಜಲಚರಗಳು. ಈ ಕೆರೆಗಳನ್ನ ಒಮ್ಮೆ ನೋಡಿ. ಕೆರೆಯ ಒಡಲು ಸೇರ್ತಿರೋ ತ್ಯಾಜ್ಯ, ಸತ್ತ ಮೀನುಗಳನ್ನು ತಿಂತಿರೋ ಪಕ್ಷಿಗಳು, ಮಲಿನವಾಗಿ ಕಪ್ಪಾದ ನೀರು, ಇದ್ರ ಮೇಲೆ ತಳುಕು ಒಳಗೆ ಹುಳುಕು ಅನ್ನುವ ಮಾತಿಗೆ ಸಾಕ್ಷಿಯಾಗಿರೋ ಮಂಗಳೂರು ನಗರದ ಸಪ್ತ ಕೆರೆಗಳ ಸ್ಥಿತಿ. ಮಂಗಳೂರು ನಗರದ ಕೆರೆಗಳು ಈಗ ನರಕದ ಕೂಪವಾಗಿದೆ. 7 ಕೆರೆಗಳಲ್ಲಿ ಎಲ್ಲಿ ನೋಡಿದ್ರೂ ತ್ಯಾಜ್ಯ ಸಂಗ್ರಹವಾಗಿದೆ. ಕೆರೆಗಳನ್ನ ಫ್ಲಾಟ್ ಮತ್ತು ಅಪಾರ್ಟ್ಮೆಂಟ್ಗಳ ತ್ಯಾಜ್ಯ ನೀರು ಸೇರ್ತಿದ್ದು, ಅಧಿಕಾರಿಗಳು ಮಾತ್ರ ಕಣ್ಣಿದ್ದು ಕುರುಡರಾಗಿದ್ದಾರೆ. ಒಂದು ಕಾಲದಲ್ಲಿ ಜನರ ದಾಹ ನೀಗಿಸುತ್ತಿದ್ದ ಕೆರೆಗಳೆಲ್ಲ ಈಗ ರೋಗಗ್ರಸ್ತವಾಗಿದೆ. ಗುಜ್ಜರ ಕೆರೆ, ಮೊಯ್ಲಿ ಕೆರೆ, ಕಾವೂರು ಕೆರೆ, ಜೋಗಿ ಕೆರೆ, ಕರಂಭಿಸ್ತಾನ ಕೆರೆ, ಬೈರಾಡಿ ಕೆರೆ, ಶೆಟ್ಟಿಬೆಟ್ಟು ಕೆರೆ ಈಗ ಕೊಳಚೆ ಗುಂಡಿಯಾಗಿದೆ. ಎಷ್ಟೇ ಹೋರಾಟ ಮಾಡಿದ್ರೂ ಅಧಿಕಾರಿಗಳು ಬಿಲ್ಡರ್ಗಳ ಹಣದ ಆಮಿಷಕ್ಕೆ ಸೈಲೆಂಟ್ ಆಗಿದ್ದಾರೆ. ಧಾರ್ಮಿಕವಾಗಿಯೂ ಪ್ರಾಮುಖ್ಯತೆಯನ್ನು ಹೊಂದಿರುವ ಕೆರೆಗಳು ಇದಾಗಿದ್ದು, ಈ ಹಿಂದೆ ದೇವಸ್ಥಾನಗಳ ದೇವರ ಉತ್ಸವ ಮೂರ್ತಿಗಳ ಜಳಕವಾಗ್ತಿದ್ವು. ಇತಿಹಾಸ ಪ್ರಸಿದ್ಧ ಕಾವೂರು ಕೆರೆಯೂ ಅವ್ಯವಸ್ಥೆಯ ಆಗರವಾಗಿದೆ. ಈಗ ದೇವ್ರು ಬಿಡಿ, ಪ್ರಾಣಿ ಪಕ್ಷಿಗಳು ಕೆರೆಗಿಳಿದ್ರೆ ಸಾವು ಕಟ್ಟಿಟ್ಟ ಬುತ್ತಿ ಅನ್ನುವಂತಾಗಿದೆ. ಮಳೆಗಾಲದಲ್ಲಿ ತುಂಬುತ್ತದೆ, ಆದರೆ ಎಲ್ಲ ಕೆಸರು ನೀರು ಮತ್ತು ಡ್ರೈನೇಜ್ ನೀರು ಎಲ್ಲ ಬಂದು ಸೇರ್ತಾ ಇರ್ತದೆ. ಅದೇ ರೀತಿಯಲ್ಲಿ ಇಲ್ಲಿ ಎದುರುಗಡೆ ಡ್ರೈನೇಜು ಅಲ್ಲಿ ಲೀಕ್ ಆಗ್ತಾ ಉಂಟು. ಅದನ್ನು ಕೇಳುವವರಿಲ್ಲ, ಎಷ್ಟೋ ಸರ್ತಿ ಅದನ್ನು ಕೇಳುವವರಿಲ್ಲ. ಅದನ್ನು ಎಂತ ಕ್ಲೀನ್ ಮಾಡಬೇಕಾ ಅದೇನೋ ಗೊತ್ತಿಲ್ಲ ನಮಗೆ. ದೇವರು ಇದು ಜಾತ್ರೆ ಸಮಯದಲ್ಲಿ ಇಲ್ಲಿ ದೇವರನ್ನು ತಂದು ಇದೆಲ್ಲ ಮಾಡಿಸ್ತಾರೆ, ಸ್ನಾನ ಎಲ್ಲ ಮಾಡಿಸಿ ಅದೆಲ್ಲ ದೇವರ ಕೆರೆ ಅಂತೇಳಿ ಪವಿತ್ರವಾದ ಕೆರೆ ಅಲ್ಲಿ ಇದೆಲ್ಲ ಹಾಕಿದ್ದಾರೆ ನೋಡಿ. ಸ್ಥಳೀಯ ಅಪಾರ್ಟ್ಮೆಂಟ್ಗಳ ಡ್ರೈನೇಜ್ ನೀರು ಕೆರೆ ಸೇರ್ತಿದ್ದು, ನೀರಿನಲ್ಲಿ ಆಮ್ಲಜನಕ ಕಡಿಮೆಯಾಗಿ ಮೀನುಗಳು ಸಾಯ್ತಿವೆ. ಸ್ಮಾರ್ಟ್ ಸಿಟಿ ಅಡಿಯಲ್ಲಿ ಕೆರೆ ದಡಗಳು ಮಾತ್ರ ಸೌಂದರೀಕರಣವಾಗಿದ್ದು ಬಿಟ್ರೆ ಜಲರಕ್ಷಣೆಯ ಗೋಜಿಗೆ ಅಧಿಕಾರಿಗಳು ಹೋಗಿಲ್ಲ. ರಾತ್ರಿ ಆಗ್ತಿದ್ದಂತೆಯೇ ಪಾರ್ಕ್ಗಳು ಪೋಲಿಗಳ ಅಡ್ಡೆಯಾಗ್ತಿದ್ದು, ರಾತ್ರಿ ಕೆರೆ ಪಕ್ಕಕ್ಕೆ ಹೋಗಲು ನಗರವಾಸಿಗಳು ಹೆದರುವ ಸ್ಥಿತಿ ನಿರ್ಮಾಣವಾಗಿದೆ. ಕಾವೂರು ಕೆರೆಯನ್ನು ನಾವು ದೇವರ ಕೆರೆ ಅಂತ ಹೇಳಿ ಕರಿತಾ ಇದ್ವಿ, ವಿಸರ್ಜನೆಗೆ ಅಂತ ಹೇಳಿ ಬಳಸ್ತಾರೆ. ಸೊ ಅಷ್ಟು ಪೂಜಿಸಲ್ಪಟ್ಟ ಒಂದು ವಿಗ್ರಹವನ್ನು ದೇವರ ಕೆರೆ ಅಂತ ಹೇಳಿ ನಾವು ಅಲ್ಲಿ ಆ ನೀರಿಗೆ ಹಾಕ್ತೇವೆ. ಎಷ್ಟು ಕಲುಷಿತಗೊಂಡಿರುವಂತಹ ನೀರು. ಬೇರೆ ಕಡೆಯಲ್ಲೆಲ್ಲ ನೋಡ್ತೇವೆ ಕೆರೆಗಳ ಪುನರುಚ್ಚೇತನ ಅಂತ ಮಾಡ್ತಾರಲ್ವ. ಸೊ ಅದೇ ಥರ ಈ ಕೆರೆಗಳನ್ನು ಕೂಡ ನಮಗೆ ಮಾಡಿದರೆ ನಾವು ಸ್ಮಾರ್ಟ್ ಸಿಟಿಗೆ ಒಂದು ಐಡಿಯಾವನ್ನು ಕೂಡ ಕೊಡಬಹುದು ಅಂತ ಹೇಳುವಂಥದ್ದು ನನ್ನ ಅನಿಸಿಕೆ. ಕೆರೆಗಳು ಮಾಯವಾಗಿ ಆಸ್ತ್ರದಲ್ಲಿ ಕಟ್ಟಡಗಳು ನಿರ್ಮಾಣವಾಗ್ತಿದೆ. ಮಂಗಳೂರಿನಲ್ಲಿ ಇರುವ ಕೆರೆಗಳು ನಿರ್ಜೀವವಾಗಿದೆ. ಕೆರೆಗಳನ್ನು ಉಳಿಸುವ ಮನಸ್ಸು ಅಧಿಕಾರಿಗಳು ಮಾಡಬೇಕಿದೆ. ಕ್ಯಾಮರಾಮನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.